ಕಣ್ರಿ. ನಂಗೆ ಸ್ವಲ್ಪ ರಿಮೈಂಡ್ ಕೊಡ್ತೀರಾ ಹೆಂಗೆ? ಹಾಂ ರೀ, 3 ದಿನ ಆಯ್ತು ರೀ, ಆ ಕರಡ ಸೀರೆ ನೋಡೇ ಇಲ್ಲ ರೀ. ಪಾಪ ಕಣ್ಣನ ಮದುವೆ ಆಯ್ತೋ ಇಲ್ವೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಏ ಸುಮ್ಮನಿರೆ, ಕಣ್ಣನ ಮದುವೆ ಆದರೆ ಏನು ಬಿಟ್ಟರೆ ಏನು. ಇಲ್ಲಿ ನೋಡು ಪಾಪ ನಮ್ಮ ಮುಖ್ಯಮಂತ್ರಿಗಳು ನೋಡಿ, ನಮ್ಮ ಸಿದ್ದರಾಮಯ್ಯನವರು ಪಾಪ ಅವ್ರ ಎಷ್ಟು ಕಣ್ಣಲ್ಲಿ ನೀರು ಹಾಕ್ತಾರೆ ನೋಡು. ನಾನು ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಅಲ್ಲ ರೀ, ನನಗೊಂದು ಅನುಮಾನ ಇದೆ. ಇಷ್ಟು ದಿನ ಹೆಂಗೋ 2,000 ರೂಪಾಯಿ ತಿಂಗಳಿಗೆ ಅಕೌಂಟಿಗೆ ಬರ್ತಾ ಇತ್ತು, ಇನ್ನು ಮುಂದೆ ಅದು ಬರುತ್ತೋ ಇಲ್ವೋ? ಏಯ್, ನಿನಗೆ 2,000 ರೂಪಾಯಿ ಚಿಂತೆನಾ? ಅಲ್ಲಿ ನೋಡೆ ಸಿದ್ದರಾಮಯ್ಯನ ಮುಖ ನೋಡೆ, ನಿಂಗೇನು ಅನ್ಸಲ್ವೇನೆ? ಅಯ್ಯೋ, ನಂಗೆ ಏನ್ರಿ ಅನ್ಸ್ಬೇಕು? ನಂಗೇನು ಅನಿಸ್ತಾ ಇಲ್ಲ ರೀ. ನನ್ನ ಕರ್ಣ ಸೀರೆ ನೋಡ್ಬೇಕು ಕೊಡ್ರಿ. ಅಯ್ಯೋ, ಮೊದಲು ನಿತಿನ್ ಮದುವೆ ಆದ, ಇವಾಗ ನಿಧಿನ ಮದುವೆ ಆಗ್ಬಿಟ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ರೀ. ಅವನು ನಿಧಿನ ಮದುವೆ ಆಗಬಾರ್ದು, ನಿತಿನ್ ಜೊತೆಗೆ ಇರ್ಬೇಕು ಅವನು. ಅಲ್ಲ ಕಣೆ, ಇಡೀ ಪ್ರಪಂಚನ ನಿಧೀಕರಣದ ಬಡ್ಕೊಂತವ್ರೆ. ನೀನು ನೋಡಿದ್ರೆ ನಿತ್ಯಕರಣ ಅಂತೀಯಲ್ಲೇ. ಹಾಂ, ಅಲ್ಲ, ನಿನಗೆ ಪ್ರಾಬ್ಲಮ್ ಏನು? ಅವನು ಯಾರನ್ನ ಬೇಕಾದ್ರೂ ಮದುವೆ ಆಗಲಿ. ಅಯ್ಯೋ, ಹಂಗಲ್ಲ ರೀ. ಇವಾಗ ಅಕ್ಕನ ಹೆಂಗಿದೆ ಮದುವೆ ಮಾಡ್ಕೊಂಡು ಅಂತಾನೆ, ಇಡೀ ಎಲ್ರಿಗೂ ಗೊತ್ತಪ್ಪ ಅವನ ಅಕ್ಕನ ಗಂಡ ಅಂತ. ಹೀಗಿರ್ಬೇಕಾದ್ರೆ ಅವನು ತಂಗಿನ ಮದುವೆ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ನಂಗೆ ಯಾಕೋ ಕರ್ಣ ಯಾವತ್ತು ನಿತ್ಯಂಗೆ ಗಂಡನಾಗಿರ್ಬೇಕು, ನಿಧಿನ ಮದುವೆ ಮಾಡ್ಕೊಬಾರ್ದು ರೀ. ಸರಿ ಅಮ್ಮ, ಒಂದು ವೇಳೆ ಮದುವೆ ಆಗೋಗಿದೆ ಅನ್ಕೋ, ಏನು ಮಾಡ್ತೀಯಾ? ಅದಕ್ಕೆ ಕೊಡ್ರಿ ನೋಡ ರಿಮೋಟು. ಅದೇ ನಂಗೆ ಗಾದೆ ಹೇಳ್ತಾರಂತೆ, ಹಾಗೆ ಪ್ರಪಂಚ ಏನಾದರೂ ನಿಮಗೆ ಚಿಂತೆನೇ ಇಲ್ಲ, ಅದನ್ನ ಬಿಟ್ಟು ಒಬ್ಬರು ರಾಜಕೀಯ ಬೇಕಂತೆ, ಇನ್ನೊಬ್ರಿಗೆ ಸೀರಿಯಲ್ ಬೇಕಂತೆ. ತನ್ನ ಮಗಳಿಗೆ ಅನ್ಯಾಯ ಆಗ್ತಿದೆ, ಕೇಳಕ್ಕೆ ಯಾರೋ ಗತಿನೇ ಇಲ್ಲ. ಇವಾಗ ಏನಾಯ್ತಮ್ಮ ಅಂಥದ್ದು? ಹಾಂ, ಅಲ್ಲ, ಬರ್ತಾನೆ ಯಾಕೆ ಹಿಂಗೆ ಕಿಚ್ಚಾಡ್ಕೊಂಡು ಬರ್ತೀಯಲ್ಲ? ಸ್ವಲ್ಪ ಶಾಂತಿಯಿಂದ ಪ್ರೀತಿಯಿಂದ ಬಾ. ನಿನ್ನ ತವ್ರ ಮನೆಗೆ ಬರ್ತಾಯಿದೆ ಅಂತ ನೆನ್ಪಿಟ್ಕೋ. ತವರು ಏನಕ್ಕಪ್ಪ ಬೇಕಂತ ತವರು? ಹಾಂ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಲೇ, ಇವಾಗಂಥದ್ದು ಏನಾಯ್ತೆ? ಅಮ್ಮ ಅಪ್ಪ ಏನೋ ಬಿಡು, ಗೊತ್ತಾಗಲ್ಲ ಅನ್ಕೊಳ್ಳೋಣ. ಆದರೆ ನೀನು ಹಂಗೆ ಮಾಡ್ತೀಯಲ್ಲಮ್ಮ. ಹಾಂ, ಒಪ್ಕೊಳ್ತೀನಿ, ನಾನು ನಿಮ್ಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡೆ, ಹಂಗಂತ ನನ್ಗೆ ಇಷ್ಟೊಂದು ಅವಮಾನನ, ಇಷ್ಟೊಂದು ಮೋಸನ ಮಾಡೋದು ನೀವು? ಮೋಸನಾ? ಏನಮ್ಮ ಅಂತ ಇದೆಯಾ? ಏನು ಮೋಸ ಆಗೈತೆ ನಿನಗೆ? ಯಾರಿಂದ ಆಗಿದೆ? ಯಾರಿಂದನಾಗಿದ್ರೆ ನಿಮ್ಮ ಮುಂದೆ ಒಂದು ಹಿಂಗೆ ಅಳ್ತಿದ್ನಾ? ನೀವೇ ನಂಗೆ ಮೋಸ ಮಾಡಿರೋದು. ಮತ್ತೆ ತನುಗೆ ಮಾತ್ರ ದುಡ್ಡು ಕೊಟ್ಟಿದ್ದೀರಾ, ನನಗೆ ಕೊಟ್ಟಿಲ್ಲ. ಅಯ್ಯೋ, ಅದು ಸರಿ. ನಿಂದ ವಿಷಯ ಹೇಳಿದ್ದು ನನ್ನ ವಿಷಯ ಯಾರು ಬೇಕಾದ್ರೂ ಹೇಳಿಬೋದಮ್ಮ. ಇದು ಸುಳ್ಳ ನಿಜಾನ ಅಷ್ಟೇ ಹೇಳು. ಒಂದು ವೇಳೆ ನೀವು ದುಡ್ಡು ಕೊಟ್ಟಿದ್ದು ನಿಜಾನೇ ಆದರೆ ನನಗೂ ಕೊಡಿ, ನನಗೆ ಕೊಡಲ್ಲ ನೀವು? ಅಯ್ಯೋ, ಅದನ್ನು ತನು ಬಂದು ಕೇಳಿಲ್ಲಮ್ಮ, ನಿಮ್ಮ ಮತ್ತೆ ಬಂದು ಕೇಳಿದ್ದು. ನಾನು ಕೊಟ್ಟಿದ್ದು ನಿನ್ನ ತಂಗಿಗಲ್ಲ, ನನ್ನ ತಂಗಿಗೆ. ಅಪ್ಪ, ನೀನು ಇಲ್ದೇದಲ್ಲಿ ನೆಪ ಬೇಡ ನನಗೆ. ನಿನ್ನ ತಂಗಿಗೋ ನನ್ನ ತಂಗಿಗೋ ದುಡ್ಡು ಕೊಟ್ಟಿದ್ಯಾ? ಹಾಂ, ನಾನು ಯಾಕೆ ಕೊಟ್ಟಂತ ಕೇಳ್ತಾ ಇಲ್ಲಪ್ಪ, ನನಗೂ ಕೊಡು ಅಂತ ಕೇಳ್ತಾ ಇರೋದು. ಆಯ್ತಮ್ಮ, ಕೊಡೋಣ. ನಾನು ನಿಮ್ಮಿಬ್ರಿಗೂ ಕೊಡದೆ ಮತ್ತೆ ಕೊಡ್ತೀನಿ ಹೇಳಿ, ಅದು ಕೇಳೋಕ್ಕೊಂದು ನೀತಿ ಇಲ್ವಾ? ಹಾಂ, ಈಗ ಬಂದು ಕೇಳೋದು ಬ್ಯಾಗಲ್ಲಿ ನಿಂತ್ಕೊಂಡು ಚೆನ್ನಾಗಿರುತ್ತೆ ಹೇಳು? ನನಗೆ ಮಾತ್ರ ನೀತಿ ಎಲ್ಲ ನೀವು ಮಾಡೋ ಸರಿಯಾಗಿರುತ್ತಾ? ಅಲ್ಲ, ಇಷ್ಟು ದಿನ ಆಯಿತು, ಯಾವಾಗಾದ್ರೂ ಒಂದೇ ಒಂದು ಸರಿ ಆದರೂ ಬಂದು ನಮ್ಮ ಮನೆಯಲ್ಲಿ ನನ್ನ ಮಗಳಿದ್ದಾಳೆ ಹೇಗಿದ್ದಾಳೆ ಅಂತ ನೋಡಿದ್ದೀರಾ ನೀವು? ಆದರೆ ನಿಮಗೆ ನನ್ನ ಮಗಳು ಅಲ್ವೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ತನು ಮನೆಗೆ ಮಾತ್ರ ಯಾವಾಗಲೂ ಹೋಗ್ತೀರಾ ನನ್ನ ಮಗಳು ಅಂತ. ನಾನು ನಿಮ್ಗಂತದ್ದು ಏನು ಮಾಡಿದ್ದೀನಿ ಅಪ್ಪ ಹೇಳಮ್ಮ? ಇವಾಗೇನು ನೀನು ಜಗಳ ಮಾಡಬೇಕು ಅಂತಲೇ ಬಂದಿದ್ದೆ ಹೇಗೆ? ನೋಡು, ನಾನೇನಾದರೂ ಮಾತಾದರೆ ಹೀಗೆ ಹೇಳ್ತೀಯ. ನಂಗೆ ನಿನ್ನ ಬಿಟ್ಟರೆ ಬೇರೆ ಯಾರಮ್ಮ ಇದ್ದಾರೆ ಹೇಳ್ಕೊಳಕ್ಕೆ? ಹಾಂ, ಅತ್ತೆನ ಮಾವನ ಯಾರೂ ಇಲ್ಲ. ಮಾಂಸ ಬಾಯಿಲಿ ಕುತ್ಕೋ, ಬಾಯಿಲಿ. ನೋಡು, ಮೊದಲು ಸಮಾಧಾನ ಮಾಡ್ಕೊ. ನಿಂಗೆ ದುಡ್ಡು ತಾನೇ ಬೇಕು, ಆಯಿತು, ಅಪ್ಪ ಹೇಳಿದ್ರೆ ಕೊಡ್ತಾರೆ ಅಂತ ಕೊಡ್ತಾರೆ. ಮೊದಲು ಏನಾಯಿತು ಅಂತ ಹೇಳು. ಹೇಳಕ್ಕೆ ಏನಮ್ಮ ಇದೆ? ಅಂಥದ್ದೆಲ್ಲ ಏನೂ ಆಗಿಲ್ಲ. ಆದರೆ ಇತ್ತೀಚೆಗೆ ದುಡ್ಡಿನ ಸಮಸ್ಯೆ ನನಗೆ ಜಾಸ್ತಿ ಇದೆಯಮ್ಮ. ಯಾಕೆಂದರೆ ಶರತ್ಗಿನ್ನೂ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಹಾಗಾಗಿ ಮನೆ ಖರ್ಚಿಗೆ ದುಡ್ಡು ಬೇಕು ಅಲ್ವೇನಮ್ಮ? ಹೌದೇನಮ್ಮ, ಶರತ್ಗಿನ್ನೂ ಕೆಲಸ ಸಿಕ್ಕಿಲ್ವಾ? ಅಲ್ಲ, ಮೊನ್ನೆ ಅಷ್ಟೇ ಸಿಕ್ಕಿದ ಕೆಲಸಕ್ಕೆ ಹೋಗ್ಬೇಕು ಅಂತ ಇದ್ನಲ್ಲ, ಹಾಗಾದ್ರೆ ಹಿಂಗೆ ಸುಳ್ಳು ಹೇಳಿದ್ನ ಅವನು? ಹ್ಞೂ ಅಪ್ಪ, ಸುಳ್ಳು ಹೇಳಿದ್ದಾರೆ. ಯಾಕೆಂದರೆ ನೀವೇ ಅನ್ಕೋಬಾರ್ದಲ್ವಾ, ನನ್ನ ಮಗಳನ್ನ ಕರ್ಕೊಂಡೋಗ್ಬಿಟ್ಟು ಅವಳಿಗೆ ಕಷ್ಟ ಕೊಡ್ತಾನೆ ಅಂತ. ಅದಕ್ಕೆ ಅವನು ಸುಳ್ಳು ಹೇಳಿದ್ದಾನೆ ಅಪ್ಪ. ಅದ್ರ ನಿಜ ಏನು ಗೊತ್ತಾ?
ಅವನು ಎಲ್ಲ ಇಂಟರ್ವ್ಯೂ ಪಾಸ್ ಮಾಡ್ತಾನೆ, ಆದರೆ ಏನೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ ಕೆಲಸ ಎಲ್ಲೋ ಅವನಿಗೆ. ಅಮ್ಮ, ಅದು ನಿನಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದು ನಮ್ಮ ಮನೆಯಲ್ಲಿ ಮಾನಸ, ನಾನು ಹಿಂಗೆ ಹೇಳಿರ್ಲಿಲ್ವಾ ನನ್ನ ಬಗ್ಗೆ ಯಾರಿಗೂ ಏನೂ ಹೇಳಬಾರ್ದು ಅಂತ. ಒಂದು ವೇಳೆ ನಿಮ್ಮ ಅಮ್ಮಂಗೆ ಇವಾಗ ವಿಷಯ ಹೇಳ್ದೆ ಅಂತ ಇಟ್ಕೋ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಹಾಂ ಹೇಳಮ್ಮ, ಅದೇನಂತ ಹೇಳು. ಹಾಂ ಅಮ್ಮ, ಅದೇನಿಲ್ಲ ಬಿಡಮ್ಮ. ಅದೇ ದುಡ್ಡಿನ ಸಮಸ್ಯೆ ಆಗಿದೆಯಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಅಂದರೆ ಸದ್ಯಕ್ಕೆ ಇವಾಗ ಅಂಥ ತೊಂದರೆ ಇಲ್ಲ, ಏನೂ ಇಲ್ಲ, ಊಟಕ್ಕೆ ತಿಂಡಿಗೆಲ್ಲ ಇದೆ. ಆದರೂ ಕೆಲಸ ಸಿಕ್ಕಿಲ್ವಲ್ಲ ಅಮ್ಮ. ನಾನು ಹೇಳಿದೆ ಶರತನಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ, ಆದರೆ ಅವನಿಗೆ ನನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಅಷ್ಟೆಲ್ಲ ಓದಿ ದಂಡು ಕಾಯ್ತೇನೋ ಅಂತ ಅನಿಸುತ್ತೆ. ಅಮ್ಮ, ಅಪ್ಪ, ನಾನು ಏನೋ ಒಂದು ಯೋಚನೆ ಮಾಡಿದ್ದೀನಿ ಅಪ್ಪ, ಅದು ನಿಮ್ಮಿಂದನೇ ಆಗಬೇಕು. ಏನಮ್ಮ, ಏನು ಹೇಳು. ಅದೇನಿಲ್ಲ ಅಪ್ಪ, ನಾನು ಯಾಕೆ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಬಾರ್ದು? ಬಿಸ್ನೆಸ್ಸಾ? ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಮ್ಮ? ಏನಾದರೂ ಯೋಚನೆ ಮಾಡಿದ್ಯಾ? ಇಂಥದ್ದೇ ಅಂತ ಏನು ಯೋಚನೆ ಮಾಡಿಲ್ಲಪ್ಪ, ಆದರೆ ಏನಾದರೂ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಂತೂ ಅನಿಸ್ತಿದೆ. ಯಾಕೆಂದರೆ ಆಚೆ ಹೋಗಿ ಕೆಲಸ ಮಾಡೋಕ್ಕೆ ನನ್ನ ಗಂಡ ಒಪ್ಪಲ್ಲ. ಸುಮ್ಮನೆ ಅಷ್ಟೆಲ್ಲ ಓದು ಕಷ್ಟಪಟ್ಟು ವೇಸ್ಟ್ ಮಾಡೋಕ್ಕಂತೂ ನನಗಿಷ್ಟ ಇಲ್ಲ. ಹಾಗಾಗಿ ಮೈನಲ್ಲಿ ಏನಾದರೂ ಕೆಲಸ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದೀನಿ. ಅದೇಪ್ಪ, ಇವಾಗ ಆನ್ಲೈನ್ ತುಂಬ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ನಾನು ಯೋಚನೆ ಮಾಡ್ತೀನಿ. ಆದರೆ ನನ್ನ ಗಂಡನ ಸಹಾಯ ನೀವೇ ಮಾಡಬೇಕು. ಆಯಿತು ಬಿಡಮ್ಮ, ನಾನು ಸಹಾಯ ಮಾಡ್ತೀನಿ. ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡು, ಸರಿನಾ? ಸರಿಯಪ್ಪ, ಹಾಗೆ ಮಾಡ್ತೀನಿ. ಅಮ್ಮ, ಅಡುಗೆ ಏನು ಮಾಡಿದ್ಯಾ? ಆಹಾ, ಘಮ ಘಮ ಅಂತಿದೆ. ಬಸ್ಸಾರು ಮಾಡಿದ್ಯಾ? ಅರೆ, ಅದೆಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಕಣೆ. ಹುರುಳಿಕಾಳು ಹುರಿದು ಬಸ್ಸಾರು ಮಾಡಿದ್ದೀನಿ, ತಿಂತೀಯಾ? ಹಾಕೋ ಬಂದ್ಕೊಡ್ಲಾ? ಹ್ಞೂ ಅಮ್ಮ, ಹಾಕೋ ಬಂದ್ಕೊಡು. ಹಾಗೆ ಸ್ವಲ್ಪ ಸಾಂಬಾರು ಕೊಡು, ಸಂಜೆಗೆ ಅದಕ್ಕೆ ಅನ್ನ ಮಾಡ್ಕೊತೀನಿ. ಆಯಿತು ಬಿಡು, ಕೊಡ್ತೀನಿ. ತಾನು ಒಂದು ಸಾರಿ ಈ ಒಡವೆ ಎಲ್ಲ ಹಾಕ್ಕೊಂಡು ಬರೇ, ನೋಡ್ತೀನಿ ನಿಂಗೆ ಸರಿಯಾಗುತ್ತಾ ಇಲ್ವಾ ಅಂತ. ಅತ್ತೆ, ಇಷ್ಟು ನೋಡಿದಾಗ ದುಡ್ಡು ಎಲ್ಲಿ ಬಂತು? ಅಲ್ಲ, ಜಮೀನು ತೊಗೊಳಕ್ಕೆ ದುಡ್ಡು ಕಡಿಮೆ ಇದೆ ಅಂತ ಅಂತಿದ್ರಪ್ಪ. ಆಮೇಲೆ ನೋಡಿ ದುಡ್ಡು ತೊಗೊಬಂದು ಕೊಟ್ರಿ. ಇವಾಗ ನೋಡಿದ್ರೆ ಇಷ್ಟು ನೋಡಿ ತೊಗೊಬಂದಿದ್ರಲ್ಲ ಅತ್ತೆ, ದುಡ್ಡು ಎಲ್ಲಿ ಬಂತು? ಲಾಟ್ರಿ ಗಿಟ್ರಿ ಹೊಡಿತಾ ಅದು ನಿಧಿಗೆ ಸಿಗ್ತಾ? ಯಾವ ನಿಧಿನೂ ಇಲ್ಲ ಕಣೆ. ಹೀಗೆ ಸ್ವಲ್ಪ ದುಡ್ಡು ಕೂರಿಸಿ ಇಟ್ಟಿದ್ದೆ. ನಿಮ್ಮವ್ವ ಮನೆ ಕಚ್ಕೊಂತ ಕೊಟ್ಟಿರ್ತಲ್ಲ, ಅದೆಲ್ಲ ಮಿಕ್ಸಿ ದುಡ್ಡು ಇಟ್ಟಿದ್ದೆ ಕಣೆ ನಾನು. ಹಾಗಾಗಿ ನಿನ್ನ ಯಾಕೆ ಒಡವೆ ಮಾಡಿಸ್ಬೇಕು ಅಂತ ಅನಿಸ್ತಾ, ಅದಕ್ಕೆ ಇದೆಲ್ಲ ಮಾಡಿಸ್ಕೊಂಡು ಬಂದೆ. ಒಡವೆ ಅಂತೂ ತುಂಬ ಚೆನ್ನಾಗಿದೆ ಅತ್ತೆ. ಅಲ್ಲ ಅತ್ತೆ, ಇವಾಗಿರೋ ಬಂಗಾರ ರೇಟಲ್ಲಿ ಇಷ್ಟು ಒಂದು ಒಡವೆ ಮಾಡಿಸ್ಕೊ ಬಂದಿದ್ರಲ್ಲ, ನಾನು ನಿಮ್ಗೆ ಏನಂತ ಹೇಳಬೇಕು. ಅಲ್ಲ, ಇದೆಲ್ಲ ತಗೊಳ್ಳೋ ಬದಲು ಒಂದು ಕಾರ್ ತಗೊಂಡಿದ್ರೆ ಎಷ್ಟು ಚೆನ್ನಾಗುತ್ತೆ ಇತ್ತು. ನಮ್ಮ ಹತ್ರ ಕಾರೇ ಇಲ್ಲ ನೋಡಿ. ಹೌದಲ್ವಾ, ನಮ್ಮ ಹತ್ರ ಕಾರ್ ಇಲ್ವಲ್ಲ. ಇರು, ನಾಳೆ ಹೋಗಿ ಒಂದು ಕಾರ್ ತಗೊಬಂದ್ಬಿಡೋಣ. ಅತ್ತೆ, ನಾನು ಹೇಳಿದ್ದು ನಿಜವಾಗಿರೋ ಕಾರು, ಆಟೋ ಸಾಮಾನು ಕಾರ್ ಅಲ್ಲ. ನಾನು ಅದನ್ನೇ ಕೇಳ ಹೇಳಿದ್ದು. ಯಾವ ಕಾರ್ ತಗೊಳ್ಳೋಣ ಅಂತ ನೀನು ಸೆಲೆಕ್ಟ್ ಮಾಡು, ಆಯಿತಾ? ಓ, ನಮ್ಮ ಅತ್ತೆ ಖಂಡಿತ ಏನೋ ಆಗಿದೆ. ಇಲ್ಲ ಅಂದರೆ ಎಲ್ಲನೂ ಇಷ್ಟು ಬೇಗ ತಗೊಳಕ್ಕೆ ಹ್ಞೂ ಅಂತಿದ್ರಾ? ತೇನೋ ಮೊದಲೋಗಿ ಒಡವೆಲಿ ಹಾಕೋ ಬರೋಕು ನೋಡಬೇಕು ಅಂತ ನಂಗೆ ಆಸೆ ಆಗ್ತಿದೆ. ನೋಡು, ಇಲ್ಲಿದ್ದ ಚೈನು ಬ್ರಾಸ್ಲೆಟು ಇದೆಲ್ಲ ನಿನ್ನ ಗಂಡನಿಗೆ, ಅವನಿಗೂ ಕೊಡು, ಅವನು ಹಾಕ್ಕೊಳ್ಳಿ, ಸರಿನಾ? ಅಯ್ಯೋ, ಇದನ್ನೆಲ್ಲ ಹಾಕ್ಕೊಂಡು ಅವನು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತಾ? ಬೇಡ, ಕೊಡಿ, ಎಲ್ಲ ಎತ್ತಿಡ್ತೀನಿ. ಹಬ್ಬ ಅನ್ನೋ ಬರುತ್ತಲ್ಲ, ಆವಾಗ ಹಾಕ್ಕೊಂಡು ಆಯ್ತಪ್ಪ. ಸುಮ್ಮನೆ ಯಾಕೆ ಹಾಕೋತಾರೆ ಹೇಳತ್ತೆ? ನಾನು ನೋಡಬೇಕು ಕಣೆ, ಹಾಕೋ ಬರೋಗು ನಿಂಗೆ ಹಾಕ್ಕೊಳ್ಳೋಕೆ ಏನು ಕಷ್ಟ ಅಂತ. ಸರಿ, ಕೊಡು ಹೋಗ್ಲಿ. ಅಮ್ಮ, ಮನೆಯೆಲ್ಲ ಹುಡ್ಕೊ ಬಂದೆ, ನಮ್ಮ ನೀಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಗಿದ್ದಾಳೆ? ಮನೋಜ, ಅವಳು ನಮ್ಮ ನೀಲ ಅಲ್ಲ, ನಮ್ಮ ಮನೆ ಕೆಸ್ತೋಳು ನೀಲ. ನಿಂಗೆ ಎಷ್ಟು ಸರಿ ಹೇಳ್ಬೇಕು? ಅಯ್ಯೋ, ಸರಿ, ಅವಳು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಿನಗೆ ಅವಳು ಏನಕ್ಕೆ ಬೇಕಾಗಿತ್ತು? ಒಂದು ಲೋಟ ಟೀ ಬೇಕಾಗಿತ್ತು ಕಣೆ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ತಲೆ ಬೇರೆ ತುಂಬ ನೋತಿತ್ತು. ಅವಳು ಅಡುಗೆ ಮೇಲೆ ನೋಡ್ಕೊಬಂದೆ, ಮೇಲೆ ಟೆರೆಸಲ್ಲಿ ನೋಡ್ಕೊಬಂದೆ ಅಪ್ಪ. ಎಲ್ಲೂ ಕಾಣಿಸಿಲ್ಲ, ಮಳೆ ಬೇರೆ ಬರೋ ಆಗಿದೆ. ಪಾಪ ಎಲ್ಲೋ ಇದ್ಲೋ ಏನೋ. ಏನು ಪಾಪನಾ? ಅವಳು ಚಿಕ್ಕ ಹುಡುಗಿ ಅನ್ಕೊಬಿಟ್ಟೆ ನೀನು. ಮಳೆ ಬಂದವಳು ಕಣ್ಣು ಕಾಣಿಸುತ್ತಾನೆ, ಹೋಗ್ತಾ ಸೈಡಿಗೆ ಎಲ್ಲಾದ್ರೂ. ಇವನೊಬ್ಬ. ಯಜಮಾನ್ರೆ, ನಾನು ಇಲ್ಲೇ ಇದ್ದೀನಿ.
ಅರೆ ನೀಲ ಬಂದ್ಯಾ? ನೀನು ಎಲ್ಲ ಹೊಂಟೋಗ್ಬಿಟ್ಟಿದ್ದೆ ಅಂತ ನೋಡು. ನೀನು ಹೋಗೋಕೆ ಮೊದಲು ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗು, ಸುಮ್ಮನೆ ಟೆನ್ಷನ್ ಕೊಡಬೇಡ. ಓಹೋ, ನಿಮಗೆ ಭಾಳ ಟೆನ್ಷನ್ ಆಗುತ್ತೆ. ಯಾಕೆ ಯಜಮಾನ್ರೆ, ಏನಾಗಬೇಕಾಗಿತ್ತು? ನಿಮ್ಗೆ ಏನಾದ್ರು ಬೇಕಿತ್ತಾ? ಅದಕ್ಕೆ ಹುಡ್ಕಾಡ್ತಿದ್ರ ನೀವು ಎಲ್ಲ ಕಡೆ? ಹೌದು, ಮತ್ತೆ ನನಗೆ ಸ್ಟ್ರಾಂಗಾಗಿ ಒಂದು ಟೀ ಬೇಕಾಗಿತ್ತು, ಮಾಡ್ಕೊಬಂದು ಕೊಡ್ತೀಯಾ? ನಿನ್ನ ಕೈಯಲ್ಲಿ ಮಾಡೋ ಟೀ ಕುಡಿದ್ರೆ ಎಂಥ ಟೆನ್ಷನ್ ಅಂದರೂ ಮಾಯ ಆಗಿಬಿಡುತ್ತೆ. ಆಯಿತು ಯಜಮಾನ್ರೆ, ಹೀಗೋಗಿ ಹಾಗೆ ಮಾಡ್ಕೊಂಡ್ಬರ್ತೀನಿ. ಅದು ಸರಿ, ನೀನು ಎಲ್ಲೋಗಿದ್ದೆ ಅಂತ ಹೇಳಲೇ ಇಲ್ವಲ್ಲ, ಎಲ್ಲೋಗಿದ್ದೆ? ಅದು ಯಜಮಾನ್ರೆ, ಯಾಕೋ ನಮ್ಮ ಅಕ್ಕನ ನೋಡಬೇಕು ಅನಿಸ್ತು. ಹಾಗೆ ನಮ್ಮ ಅಕ್ಕನ ಮಕ್ಕಳು ನೆನಪಾದ್ರು, ಹಾಗಾಗಿ ಅವ್ರು ನೋಡ್ಕೊಬೇಡ ಅಂತ ಹೋಗಿದ್ದೆ. ಬರೋ ಸ್ವಲ್ಪ ತಡ ಆಗೋಯ್ತು. ಹೌದಾ, ಪರವಾಗಿಲ್ಲ ಬಿಡು, ಏನೂ ತೊಂದರೆ ಇಲ್ಲ. ನಿನ್ನ ಕೈಯಿಂದ ಒಂದೋ ಟೀ ಮಾಡಿಕೊಟ್ರೆ ನಾನು ಕುಡ್ದು ಹೊಲಕ್ಕೆ ಹೋಗ್ತೀನಿ. ಆಯಿತು ಯಜಮಾನ್ರೆ, 10 ನಿಮಿಷ ಮಾಡ್ಕೊಬಂದು ಕೊಡ್ತೀನಿ. ಅಮ್ಮ, ಇದೇನಮ್ಮ ಕೈಯಲ್ಲಿ ಇಷ್ಟೊಂದು ಒಡವೆ ಇಟ್ಕೊಂಡಿದ್ಯಲ್ಲ, ಇದೆಲ್ಲ ಯಾವಾಗ ತಗೊಬಂದೆ? ಏನೇನು ಸಂಜೆ ಹೋಗಿದ್ದೆ ಕಣೋ. ಆರ್ಡ್ರ್ ಕೊಟ್ಟಿದ್ದೆ ಒಂದು ವಾರಕ್ಕೆ ಮೊದಲೇ, ಇವಾಗ ಮಾಡಿಕೊಟ್ರು, ತಗೊಬಂದೆ. ನೋಡು, ಚೆನ್ನಾಗಿದೆಯಾ? ಹ್ಞೂ ಅಮ್ಮ, ಚೆನ್ನಾಗಿದೆ. ಆದರೆ ದುಡ್ಡೆಲ್ಲಿ ಬಂತು ಅಂತ? ಹಾಂ, ದುಡ್ಡು ಹಂಗೆ ಅಂದ್ರೆ ಇತ್ತು. ನಿಂಗೆ ಯಾಕದೆಲ್ಲ ನೋಡು, ತಗೋ, ಎತ್ಕೊಂಡೆ ಒಳಗೆ ಇಟ್ಟಿಡೋಗು. ನನ್ನ ಕೈಲಿ ಏನಕ್ಕೆ, ಕೊಡೋಳು ಕೈನಲ್ಲಿ. ಅಮ್ಮ, ಅಪ್ಪ ಎಲ್ಲೋಗಿದ್ದಾರೆ? ನಿಮ್ಮ ಅಪ್ಪ ಎಲ್ಲೋದ್ರು ನನಗೆ ಗೊತ್ತಿಲ್ಲ ಕಣೋ, ನಾನಂತೂ ನೋಡೇ ಇಲ್ಲ. ಅಪ್ಪನ ಬಗ್ಗೆ ಚಿಂತೆ ಇಲ್ಲ ನಿನಗೆ, ಈ ಒಡವೆ ಬಗ್ಗೆ ಚಿಂತೆನಾ? ಹೇ ಲೋ ಮನೋಜ, ನನಗೆ ಇವಾಗ ಒಂದು ವಿಷಯ ನೆನಪಾಯ್ತು. ನಮ್ಮ ಹತ್ರ ಒಂದು ಕಾರೇ ಇಲ್ವಲ್ಲ? ಕಾರ? ನಮಗೇನಕ್ಕಮ್ಮ ಕಾರ್ ಇವಾಗ? 2 ಟ್ರ್ಯಾಕ್ಟರ್ ಇದೆ, 1 JCB ಇದೆ, ಸಾಕಲ್ವಾ? ಹಂಗಂತ ನಾವೆಲ್ಲಿಗಾದ್ರು ಹೋಗ್ಬೇಕಂದ್ರೆ JCB ಕುತ್ಕೊಂಡು ಹೋಗೋಕ್ಕಾಗತ್ತಾ? ಅದು ಟ್ರ್ಯಾಕ್ಟರ್ ಹೋಗೋಕ್ಕಾಗತ್ತಾ? ಅದೆಲ್ಲ ಬೇಡ, ನಮಗೊಂದು ಕಾರ್ ಬೇಕು. ಆಯಿತು ಬಿಡು, ದುಡ್ಡು ಯಾವಾಗ ಬರುತ್ತಲ್ಲ ಆವಾಗ ತಗೊಂಡ್ರೆ ಆಯಿತು. ದುಡ್ಡು ಬರೋದೇನೋ, ನಮ್ಮ ಹತ್ರ ದುಡ್ಡು ಇದೆಯಲ್ಲ. ದುಡ್ಡು ಇದೆಯಾ? ಅಲ್ಲಮ್ಮ, ಕಾರ್ ತಗೊಳ್ಳೋಕೆ ಕಡಿಮೆ ಅಂದರೂ 15-20 ಲಕ್ಷ ಬೇಕು. ಅಷ್ಟೊಂದು ಹಣ ನಮ್ಮ ಹತ್ರಲ್ಲಿದೆ. ಮೊದಲೇ ನಾವು ಸಾಲ ಮಾಡ್ಕೊಂಡಿದ್ದೀವಿ ಜಮೀನು ತಗೊಳ್ಳೋಕ್ಕಾಗಿ, ಅದರಲ್ಲಿ ಕಾರ್ ಬೇಡನಾ? ಸದ್ಯಕ್ಕೇನು ಬೇಡ, ಸುಮ್ಮನಿರು. ಲೋ ಹಂಗಲ್ಲ ಕಣೋ, ಅದು ಸರಿ ಬಿಡು, ಹೋಗ್ಲಿ. ನಾನು ಇದು ಆಮೇಲೆ ಮಾತಾಡ್ತೀನಿ. ತಗೊಳ್ಳೆ, ತಗೊಂಡೋಗಿ ಒಳಗೆ ಎತ್ತಿರೋಗು. ಸರಿ, ಕೊಡತ್ತೆ. ಲೋ ಮನೋಜ, ನಮ್ಮ ಹತ್ರ ಹಣ ಇಲ್ಲ ಅಂತ ನಿನ್ಗೆ ಯಾರೋ ಹೇಳಿದ್ದು. ನಮ್ಮ ಹತ್ರ ನಿಧಿ ಇಲ್ವಾ? ಅದನ್ನೇ ಖರ್ಚು ಮಾಡ್ಕೊಂಡ್ರೆ ಆಯ್ತಪ್ಪ. ಅಮ್ಮ, ಹಂಗೆಲ್ಲ ಮಾಡಬಾರ್ದಮ್ಮ. ಆ ನಿಧಿನ ನಾವು ಬಳಸೋದು ತಪ್ಪು, ಅದು ಸರ್ಕಾರದ ಹಣ. ಒಂದು ವೇಳೆ ಗೊತ್ತಾದ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ನಿನಗೆ? ಅಯ್ಯೋ, ಏನಾಗಲ್ಲ, ನೀನು ಸುಮ್ಮನಿರು. ನಾನು ನಿಮ್ಮ ಅಪ್ಪ ತಲೆ ಮಾತಾಡ್ತೀನಿ. ನಾವು ನಾಳೆ ಹೋಗಿ ಕಾರ್ ತಗೊಬರೋಣ ಅಷ್ಟೇ. ನನಗಂತೂ ಗೊತ್ತಿಲ್ಲಮ್ಮ, ಏನಾದರೂ ಮಾಡ್ಕೊಳ್ಳಿ. ಯಜಮಾನ್ರೆ, ಬನ್ನಿ, ಟೀ ಆಯ್ತು, ಕೊಡ್ತೀನಿ. ನೀಲ ಬಂದೆ. ಅಮ್ಮ, ನಾನು ಟೀ ಕುಡ್ದಂಗೆ ಹೊಲಕ್ಕೆ ಹೋಗ್ತೀನಿ.